ಎಲ್ಲರಿಗೂ ನಮಸ್ಕಾರ. ಈಗ ದೋಸೆ ಹಿಟ್ಟಿಗೆ ಈ ಎರಡು ಪದಾರ್ಥ ಹಾಕಿದರೆ ತುಂಬ ಟೇಸ್ಟಾಗಿರುತ್ತೆ. ಹೋಟೆಲ್ ಸ್ಟೈಲ್ ದೋಸೆ ಬರುತ್ತೆ. ಈ ಗ್ಲಾಸಿಂದ 3 ಗ್ಲಾಸ್ ಅಕ್ಕಿ ಹಾಕ್ಕೊಂಡಿದ್ದೀವಿ. ನೋಡಿ ನೆನೆಯಕ್ಕೆ ಬಿಡಿ. ಒಂದು 8 ತಾಸು ನೆನೆದ್ರೆ ಸಾಕು ಅಕ್ಕಿ. ಮತ್ತು ನೋಡಿ ಉದ್ದಿನಬೇಳೆ ಹಾಕ್ತಾಯಿದ್ದೀವಿ ಇದಕ್ಕೆ. ನೋಡಿ ಸಣ್ಣ ಗ್ಲಾಸಲ್ಲಿ 3 ಗ್ಲಾಸ್ ಉದ್ದಿನಬೇಳೆ ತೊಗೊಂಡಿದ್ದೀವಿ ನಾವು. ಉದ್ದಿನಬೇಳೆ ನೆನೆ ಹಾಕಬೇಕು ನೀರಲ್ಲಿ. ಸಪ್ರೇಟ್ ನೆನೆ ಇಡಬೇಕು ಅದನ್ನು. ಈಗ ಇದಕ್ಕೆ ಸೋಯಾ ಕಾಳು ನೋಡಿ ಒಂದು 3 ಟೇಬಲ್ ಸ್ಪೂನ್ ಹಾಕಿದ್ದೀನಿ ನಾನು. 1 ಟೇಬಲ್ ಸ್ಪೂನ್ ಮೆಂತ್ಯ ಕಾಳು ಹಾಕಬೇಕು. ಇದನ್ನು ಚೆನ್ನಾಗಿ ನೆನೆಯಲ್ಬಿಡಿ. ಉದ್ದಿನಬೇಳೆ ಜೊತೆಗೆ ಹಾಕಿದರೆ ನಡೆಯುತ್ತೆ. ನೋಡಿ ಇದು ಒಂದು 8 ಅವರ್ ನೆನೆಬೇಕಿದು. ನೋಡಿ ನೆಂದಿದೆ, ಇವಾಗ ತೋರಿಸ್ತಾ ಇದ್ದೀವಿ ನೋಡಿ. ಅಕ್ಕಿ ನೆನೆಸಿದ್ದೀವಿ ಮತ್ತು ಉದ್ದಿನಬೇಳೆ ಎಲ್ಲ ಸರಿಗೂ ನೆಂದಿದೆ. ಇದಕ್ಕೆ 1 ಬೌಲ್ ಅನ್ನ ತಗೊಂಡಿದ್ದೀವಿ ನಾವು. ನೋಡಿ ಗ್ರೈಂಡ್ ಮಾಡಬೇಕು, ಇದನ್ನ ಸಣ್ಣಗೆ ಗ್ರೈಂಡ್ ಮಾಡಬೇಕು. ಮಾಡಿದಾದ್ಮೇಲೆ ಇದನ್ನ ಮಿಕ್ಸ್ ಮಾಡಿ. ಇದಕ್ಕೆ ದೋಸೆ ಹಿಟ್ಟಿಗೆ 2 ಪದಾರ್ಥ ಯಾವುವು ಅಂತ ಅಂದರೆ 1 ಟೇಬಲ್ ಸ್ಪೂನ್ ಸಕ್ಕರೆ ಹಾಕ್ಕೊಳ್ಳಿ ಹಿಟ್ಟು ಕಲಸುವಾಗ. 2 ಟೇಬಲ್ ಸ್ಪೂನ್ ಮೈದಾ ಹಿಟ್ಟು ಹಾಕ್ಕೊಳ್ಳಿ. ನೋಡಿ 2 ಟೇಬಲ್ ಸ್ಪೂನ್ ಹಾಕಿದ್ದೀನಿ ನಾನು. ಇವಾಗ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಡಿ. ನಾವು ಇದಕ್ಕೆ ಯಾವುದೇ ರೀತಿ ಸೋಡಾ ಏನೂ ಹಾಕಿಲ್ಲ. ಸೋಡಾ ಮಾಡುವಾಗ ಹಾಕ್ಕೊಳ್ಳೋಣ. ಈಗ 1 ಸ್ಪೂನ್ ಉಪ್ಪು ಹಾಕಿದ್ದೀವಿ ನಾವು. ನೋಡಿ ಇದನ್ನು ಹೀಗೆ ರಾತ್ರಿ ಎಲ್ಲ ಕಲಸಿಟ್ಟು ಬೆಳಗ್ಗೆ ನೋಡಿರಿ ಎಷ್ಟು ಚೆನ್ನಾಗಿರುತ್ತೆ ಇದು. ಇದಕ್ಕೆ ಸ್ವಲ್ಪ ಸೋಡಾ ಹಾಕಿದ್ದೀವಿ ನಾವು. ನೋಡಿ ಇವಾಗ ಮಾಡ್ತಾಯಿದ್ದೀವಿ. ಸ್ವಲ್ಪ ಎಣ್ಣೆ ಸರ್ಕೊಳ್ಳಿ, ನೀರು ಹಾಕಿ. ಇವಾಗ ದೋಸೆ ಮಾಡೋದೇ ನೋಡಿ. ಇದಕ್ಕೆ ಸಕ್ಕರೆ ಮತ್ತು ಮೈದಾ ಹಿಟ್ಟು ಹಾಕೋದ್ರಿಂದ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ, ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಈ ಥರ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ನೋಡಿ ಕಲರ್ ಎಷ್ಟು ಚೆನ್ನಾಗಿ ಆಗುತ್ತೆ. ಸಕ್ಕರೆ ಹಾಕೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ. ಇದಕ್ಕೆ ಸ್ವಲ್ಪ ಮೇಲೆ ಚಟ್ನಿ ಪುಡಿ ಉದುರಿಸ್ಕೋಬೇಕು. ಮುಂದಿನ ವಿಡಿಯೋದಲ್ಲಿ ನಾವು ಚಟ್ನಿ ಪುಡಿ ಮತ್ತು ಪಲ್ಯ ಯಾವ ಥರ ಮಾಡೋದಂತ ಹೇಳ್ಕೊಡ್ತೀವಿ. ಇದಕ್ಕೆ ಆಲೂಗಡ್ಡೆ ಪಲ್ಯ ಮತ್ತು ನಾವು ಈರುಳ್ಳಿ ಪಲ್ಯ ಮಾಡಿದ್ದೀವಿ ಮತ್ತು ಶೇಂಗಾ ಚಟ್ನಿ ಮಾಡಿದ್ದೀವಿ. ನೋಡಿ ಯಾವ ಥರ ಟೇಸ್ಟ್ ಕೊಡುತ್ತೆ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು.